ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಅರಣ್ಯ ಇಲಾಖೆ ನಕಲಿ ನೇಮಕಾತಿ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರಿಗೆ ಆರೋಪಿ ನಂಟನ್ನ ಹೊಂದಿದ್ದಾನೆ ಎನ್ನುವಂತಹ ವಿಚಾರ ಇದೀಗ ಸಾಕಷ್ಟು ವ್ಯಾಪಕವಾಗಿ ಕೇಳ್ತಾ ಇರ್ತಕ್ಕಂತಹದ್ದು. ಅರಣ್ಯ ಇಲಾಖೆ ನಕಲಿ ಆದೇಶ ಪತ್ರ ತಯಾರಿಕೆ ಜಾಲ ಪ್ರಕರಣ ಪತ್ತೆಯಾಗಿರ್ತಕ್ಕಂತಹದ್ದು. ಮಾಧ್ಯಮಗಳೊಂದಿಗೆ ಇದೀಗ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆರೋಪಿ ಚಂದ್ರು ಅನ್ನೋನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಾಕಷ್ಟು ಪರಿಚಯಸ್ಥ ಅನ್ನುವಂತಹ ಹೇಳಿರ್ತಕ್ಕಂಥದ್ದು. ನಾನೀಗ ತುಮಕೂರಿಗೆ ಹೋಗ್ತಿದ್ದೇನೆ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರಣ್ಯ ಅಧಿಕಾರಿ ಡಿಸಿಗೆ ಕರೆದು ಈ ಬಗ್ಗೆ ಮಾತನಾಡಿದ್ದೇನೆ, ವಿಷಯ ತಿಳ್ಕೊಂಡು ನಂತರ ಏನು ಕ್ರಮ ತಗೋಬೇಕೋ ತೆಗೆದುಕೊಳ್ಳಿ ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲದಕ್ಕೂ ಗೃಹ ಸಚಿವರ ಲಿಂಕ್ ತರೋದು ಸರಿಯಲ್ಲ ಅಂತ ಹೇಳಿ ಮಾಧ್ಯಮದವರ ವಿರುದ್ಧವಾಗಿ ಕೂಡ ಒಂದಿಷ್ಟು ಗರಂ ಆಗಿರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್. ಇನ್ನು ನಮ್ಮ ಕಾಲೇಜಿನಲ್ಲಿ ಆದ ಘಟನೆಗೂ ಗೃಹ ಸಚಿವರ ಲಿಂಕ್ ಅಂದ್ರು, ಎಲ್ಲೇನು ಏನೇ ಆದ್ರೂ ಕೂಡ ಆಗೋದೇ ಇಲ್ವಾ, ಅದಕ್ಕೆಲ್ಲ ಗೃಹ ಸಚಿವರು ಅಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅನಾವಶ್ಯಕವಾಗಿ ನನ್ನ ಹೆಸರು ತರ್ತಿದ್ದಾರೆ ಅಂತ ಹೇಳಿ ಪರಮೇಶ್ವರ್ ಒಂದಿಷ್ಟು ಗರಂ ಕೂಡ ಆಗಿರ್ತಕ್ಕಂಥದ್ದು. ಈ ಘಟನೆಗೆ ನಾನು ಹೇಗೆ ಹೊಣೆ ಆಗ್ತೀನಿ, ಆಡಳಿತ ಮಂಡಳಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ಯಾಕೋ ಏನೋ ಗೊತ್ತಿಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಏನೇ ವಿಚಾರ ಆದರೂ ಕೂಡ ಅವರ ಕೊರಳಿಗೆ ಸುತ್ತಕೊಳ್ಳುವಂತಹದ್ದು ಸರ್ವೇ ಸಾಮಾನ್ಯ ಅಂತೇಳಿ ಕಂಡು ಬರ್ತಾ ಇದೆ. ಇತ್ತೀಚೆಗಷ್ಟೇ ಕೂಡ ಬೇಗೂರಿನಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜಿನಲ್ಲಿ ಅಲ್ಲಿರ್ತಕ್ಕಂಥ ಉಪನ್ಯಾಸಕರು ಅಥವಾ ಲೆಕ್ಚರರು ಎಲ್ಲೊಂದು ಕಡೆ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿರ್ತಕ್ಕಂಥ ಯುವಕರು ಆತನಿಗೆ ಥಳಿಸುವಂಥ ಕೆಲಸವನ್ನ ಮಾಡಿದ್ರು. ಅದು ಪರಮೇಶ್ವರ್ ಒಡೆತನದ ಕಾಲೇಜು ಅಂತ ಕೂಡ ಹೇಳಲಾಗ್ತಾ ಇತ್ತು. ಇನ್ನು ಆ ಒಂದು ಘಟನೆಯಲ್ಲಿ ಪರಮೇಶ್ವರ ಹೆಸರು ತಳುಕು ಹಾಕೊಂಡ್ರೆ ಇದೀಗ ತುಮಕೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು 15ಕ್ಕಿಂತ ಹೆಚ್ಚು ನಿರುದ್ಯೋಗಿಗಳಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ, ನಕಲಿ ಒಂದು ನೇಮಕಾತಿ ಪತ್ರವನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ಬೆಳಕಿಗೆ ಬಂತು. ಕೂಡಲೇ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅವರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಏನು ನಿರುದ್ಯೋಗಿಗಳು ಯಾರಿದ್ರು ಅವರನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು, ವಿಚಾರಣೆಯನ್ನ ಕೂಡ ಮುಂದುವರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಾಗ್ತಿರೋ ಸಂದರ್ಭದಲ್ಲೇ ಕೂಡ ಅಲ್ಲೂ ಕೂಡ ಆ ಒಂದು ಪ್ರಕರಣದ ಆರೋಪಿಗಳು ಯಾರಿದ್ರು ಅವರು ಒಂದೆಲ್ಲ ಕಡೆ ಪರಮೇಶ್ವರ್ ಅವರಿಗೆ ನಂಟನ್ನ ಹೊಂದಿದ್ದಾರೆ, ಅವರಿಗೆ ಒಂದು ಆಪ್ತರಾಗಿದ್ದಾರೆ ಎನ್ನುವಂತಹದ್ದು, ಪರಿಚಯಸ್ಥರಾಗಿದ್ದಾರೆ ಎನ್ನುವಂತಹ ವಿಚಾರ ಕೇಳಿಬರ್ತಿರ್ತಕ್ಕಂತಹದ್ದು ಸಾಕಷ್ಟು ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಪದೇ ಪದೇ ಪರಮೇಶ್ವರ್ ಅವರ ಹೆಸರು ತಿಳಿದು ಬರ್ತಿರ್ತಕ್ಕಂಥದ್ದು ಕೇಳಿ ಬರ್ತಿರುವಂತಹದ್ದಕ್ಕೆ ಇದೀಗ ಪರಮೇಶ್ವರ್ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು. ಅದನ್ನ ಬಿಟ್ಟು ಎಲ್ಲ ಇದಕ್ಕೂ ಕೂಡ ನನ್ನ ಹೆಸರನ್ನೇ ತಳುಕಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಮಾಧ್ಯಮದವರು ಕೊಡೋದಲ್ಲ, ಅದಕ್ಕೆ ಉತ್ತರವನ್ನ ಪರಮೇಶ್ವರ್ ಅವರೇ ಕೊಡಬೇಕಾಗತ್ತೆ. ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ, ಆಮೇಲೆ ಅದಕ್ಕೆ ಏನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡ್ತೀನಿ. ಅಂದರೆ ಅಲ್ಲಿರುವಂಥ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂಥ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ಬಾಲ್ಯಚಂದ್ರ ಅವ್ರ ಹೆಸರನ್ನೇ ಸೇರಿಸಿಲ್ಲ. ಎಲ್ಲದಕ್ಕೂ HM ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ ಅದು ಗೃಹ ಸಚಿವರು. ಏನ್ ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗದೇ ಇಲ್ವ? ಅದಕ್ಕೆಲ್ಲ ಗೃಹ ಸಚಿವರು ಹೊಣೆ. ಗೃಹ ಸಚಿವರು ಏನ್ ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನ ಸುಮ್ಮನೆ ಅದನ್ನ ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಯಾಕೆ ಹಂಗ್ ಮಾಡ್ತಾರೆ? ನಿಮಗೂ ಎಲ್ಲ ರೆಸ್ಟ್ರೆಂಟ್ ಇರಬೇಕು. ನೀವೇನಾದ್ರೂ ಇದ್ರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆನ ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅವ್ರನ್ನ ತಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆಕ್ಷನ್ ಇರುತ್ತೆ. ಇಲ್ಲ ಅಂದ್ರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನ ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ ಕರೆಕ್ಟ್. ನಿನ್ನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಖಚಿತ ಮಾಹಿತಿ ಬಂದ ಮೇರೆಗೆ ಸಂಜೆ ನಾವು ನಮ್ಮ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ತಂಡವನ್ನು ರಚಿಸಿ ಒಡ್ರಳ್ಳಿಯಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಮಾಡ್ತಾ ಇದ್ದರು ನಮ್ಮ ಖಚಿತ ಮಾಹಿತಿ ಬಂದಿತ್ತು. ಇದರ ಸಲುವಾಗಿ ನಾವು ನಮ್ಮ ತಂಡವನ್ನು ರಚಿಸಿಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ಒಂದು ತೋಟದ ಮನೆಯಲ್ಲಿ ಒಂದು ಶೆಡ್ಡಲ್ಲಿ ಒಂದು 15 ಜನ ಅಭ್ಯರ್ಥಿಗಳು ಅಂದರೆ ಯುವಕರು ಅಲ್ಲಿರಿದುಕೊಂಡು ಬಂತು. ಅವರು ನಾವು ವಿಚಾರ ಮಾಡಿ ನೋಡಲಾಗಿ ಇಲ್ಲ ನಮಗೆ ಒಂದು ನೇಚರ್ ಕ್ಯಾಂಪ್ ಬಗ್ಗೆ ಅಥವಾ
ಒಂದು ವಾಚರ್ ಸಂಬಂಧಪಟ್ಟಂತೆ ನೇಮಕಾತಿಗೆ ನಮಗೆ ತರಬೇತಿ ಕೊಡಲಿಕ್ಕೆ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ತರಬೇತಿಗೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಅದರಲ್ಲಿ ಸಾಕಷ್ಟು ಜನ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಜನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಜನ ಶಿರ್ಸಿ ಭಾಗದಿಂದ ಒಬ್ಬರು, ಹಾಸನ ಭಾಗದಿಂದ, ಬಳ್ಳಾರಿ, ಈ ಥರ ಇಷ್ಟು ಜನ ಇದ್ದಾರೆ. ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸ್ವಿಚ್ ಆಫ್ ಮಾಡಿ, ಯಾಕೆ ತುಂಬ ಇದಾಗ್ತಿದೆ. ಹಾಗಾಗಿ ನಾವು ಆ ಸಂಜೆ ನೋಡಿದಾಗ ಜಿಲ್ಲೆಯ ಅದು ರಾಜ್ಯಾದ್ಯಂತ ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವ್ರು ಬಂದು ವ್ಯಕ್ತಿಗಳು ವಿಚಾರ ಮಾಡಿದಾಗ ನಮಗೆ ತರಬೇತಿಗೋಸ್ಕರ ಕರ್ಕೊಂಡು ಬಂದಿರೋ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಸೊ ಹಾಗಾಗಿ ಹೆಚ್ಚಿನ ವಿಚಾರಣೆಗೆ ನಾವು ಸಂಬಂಧಪಟ್ಟ ನಮ್ಮ ಗ್ರಾಮಾಂತರ ರೂರಲ್ ಪೊಲೀಸ್ ಸ್ಟೇಷನ್ ಅವರ ಸಹಾಯದೊಂದಿಗೆ ಅಲ್ಲಿ PSI ಅವರ ಜೊತೆಗೆ ಮತ್ತೆ ಈಗ ನಾವು ಬರಮಾಡಿಕೊಂಡು ಆ ಒಂದು ಸಂಬಂಧಪಟ್ಟಂತೆ ನೀವು ಅವ್ರಿಗೆ ಮಾಹಿತಿ ನೀಡಿದ್ವಿ. ಮತ್ತು ಇದು ಅವರ ಹತ್ರ ಇದ್ದಾಗ ಫೇಕ್ ಡಾಕ್ಯುಮೆಂಟ್ಸ್ ಒಂದು ಸರ್ಟಿಫಿಕೇಷನ್ ಕೂಡ ಅವರ ಹತ್ರ ಕಂಡು ಬಂದು ನೋಡಿದ್ವಿ. ಆ ಒಂದು ಕಂಡು ಬಂದಿರತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದಿದೆ. ಹಾಗಾಗಿ ಇದೆಲ್ಲ ನಾವು ಮಾಹಿತಿ ನೀಡಿ ಇಮಿಡಿಯೇಟಾಗಿ ನಾವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ನಮ್ಮ ವಲಯಾಧಿಕಾರಿಗಳು ದಾಖಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಆ ಸಂಬಂಧಪಟ್ಟ ಗ್ರಾಮ ಠಾಣೆಯಲ್ಲಿ ಒಂದು FIR ಕೂಡ ಆಗಿದೆ. ತನಿಖೆ ಹಂತದಲ್ಲಿದೆ. ಹೆಚ್ಚಿನ ಮಾಹಿತಿ ತನಿಖೆ ಬಂದ